ಯಾಕೆ ಫ್ಯೂಚರ್ ನನ್ನ ಹೆಂಡತಿ ಎಲ್ಲಿದ್ಯಾ ಪ್ಲೀಸ್ ಮನೆ ಕೆಲಸ ಏನು ಕಲ್ತ್ಕೊಂಡ್ಬರ್ಬೇಡ, ನಮ್ಮ ಅದಕ್ಕೆ ಮಾಡ್ಕೊಂತಾರೆ. 6 ಅಡಿ ಕೋಲ್ಗೆ 1 ಅಡಿ 2 ಅಡಿ ಬರ್ಲು ಸೇರಿಸ್ಕೊಂಡು 8 ಅಡಿ ಮಾಡ್ಕೊಂಡು ಕಸ ತೊಡಿಯಕ್ಕೆ ರೆಡಿ ಆಗಾರೆ. ಸ್ಟಾರ್ಟ್ ಮಾಡಿ. ನಾನೇ ಸ್ವಲ್ಪ ಡಂಬ್ ಆಗ್ಬಿಟ್ಟೆ ಇಲ್ಲಿ. ಓಕೆ, ಅಂಡರ್ಸ್ಟುಡ್. ಇರೋದು ನೀವು 3 ಅಡಿ 11 4 ಅಡಿ ಕಂಫರ್ಟ್ ಅಲ್ಲ ಗೈಸ್, ಅದು ಕಂಫರ್ಟ್. ಇದು ನಂದು ಗೈಸ್, ಇದು ನಂದು ಫುಲ್ ಅವ್ರು ಹಾಕೊಂಬಿಟ್ಟವ್ರೆ. ಏನಮ್ಮ ಫುಲ್ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ ಸ್ಪೆಷಲ್. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಾಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಹೊಸ ವರ್ಷ ಇವಾಗ ಸ್ಟಾರ್ಟ್ ಆದಂಗೆ ಇತ್ತು, ಬಟ್ ನೋಡಿದ್ರೆ ಆಲ್ರೆಡಿ ಸಂಕ್ರಾಂತಿ ಹಬ್ಬನೇ ಬಂದ್ಬಿಡ್ತು. ಸೊ ನಮ್ಮನೆ ಆಲ್ರೆಡಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಕ್ಲೀನಿಂಗ್ ಯಾವ ಲೆವೆಲಿಗೆ ಅಂತಂದರೆ, ಅಂಗಡಿಯಿಂದ, ನಮ್ಮಮ್ಮ ಕೆಲಸ ಮಾಡೋ ಅಂಗಡಿಯಿಂದ ಫಸ್ಟ್ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಅಂಗಡಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡೋ ಪ್ಲ್ಯಾನಲ್ಲಿ ಅವರೇ ಇವ್ರು. ಇನ್ನು ನಮ್ಮಮ್ಮ ಈಗ ಅಂಗಡಿ ಕ್ಲೀನ್ ಮಾಡ್ತಾ ಕೂತೈತಿ ಪಾಪ. ಯಾರೋ ಬ್ಲೌಸ್ ಕೊಟ್ಟಿದ್ರು ಹೊಲಿಯೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇವಳು ಅವ್ರ ತಾತನ ಜೊತೆ ಅಲ್ಲಿ ಆಟ ಆಡ್ಕೊಂಡು ಕೂತಾಳೆ ಗೈಸ್. ಓಯ್, ಏನು ಮಾಡ್ತಾಯಿದ್ಯಾ ಬನ್ನಿ? ಬತ್ತಾಳೆ ನೋಡಿ, ಇವಾಗ ಓಡ್ ಬತ್ತಾಳೆ ನೋಡಿ. ಚಳಿ ಸಿಕ್ಕಾಪಟ್ಟೆ ಐತಲ್ಲ ಗೈಸ್, ಅದಕ್ಕೆ ಸ್ವೆಟ್ರ್ ಹಾಕ್ಸ್ಬಿಟ್ಟಿದ್ವಿ ಅವಳಿಗೆ. ಬಾ ಹಿಂಗೆ ಬಾ. ಕರು ನೋಡ್ಕೊಂಬತ್ತಾಳೆ. ಚಳಿ ಸಿಕ್ಕಾಪಟ್ಟೆ ಐತಲ್ವಾ, ಸೊ ಅದಕ್ಕೆ ಅವಳಿಗೆ ಬೆಳಗ್ಗೆ ಸ್ವೆಟ್ರು ಟೋಪಿ ಎಲ್ಲ ಹಾಕ್ಸ್ಬಿಡ್ತೀವಿ. ಇಟ್ಸ್ ಆಲ್ರೆಡಿ ಅರೌಂಡ್ 12 o'clock ಗೈಸ್, ಅಂದರೂ ಇನ್ನೂ ಎಷ್ಟೊಂದು ಚಳಿ. ನಮ್ಮಮ್ಮವ್ರು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ ಅಂಗಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಯಾರೋ ಎಮರ್ಜೆನ್ಸಿ ರವಿಕೆ ಹೊಲ್ಕೊಡಿ ಅಂತ ಹೇಳಿದರು, ಅದಕ್ಕೆ ಇವಾಗ ರವಿಕೆ ಹೊಲಿತಾ ಕೂತವ್ರೆ. ಏನಮ್ಮ ಫುಲ್ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ ಸ್ಪೆಷಲ್. ಅಂಗಡಿ ಎಲ್ಲ ಕ್ಲೀನ್ ಮಾಡಾಯ್ತಾ? ಇಲ್ಲಿ ನೋಡಿ ಗೈಸ್. ಏನು ಬೇಕು? ಯಾವ ಪಿನ್ನು? ಎಲ್ಲ ಹೇಳಿದ್ದೀನಿ ನನಗೆ ಗೈಸ್, ಪಿನ್ ಬೇಕಿತ್ತಂತೀರಿ, ಪಿನ್ ಇಸ್ಕೊಂಬಂದ್ಬಿಡ. ಅದು ಬಟ್ಟೆ ಹೊಲಿಬೇಕಾದ್ರೆ ಪಿನ್ ಹಾಕಿಲ್ಲ ಅಂತಂದರೆ, ಪಿನ್ ಹಾಕಿಲ್ಲ ಬಟ್ಟೆಗೆ ಅಂತಂದರೆ ಆ ಕಡೆ ಈ ಕಡೆ ಸೈಡ್ಗೆ ಹೋಗ್ಬಿಡುತ್ತೆ, ಕಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಸೊ ಪಿನ್ ಹಾಕಂತಾರೆ. ನಮ್ಮ ಅದಕ್ಕೆ ಕೊಡು ಅಂತ ಹೇಳಿದ್ರಂತೆ, ಅದಕ್ಕೆ ಮರ್ತುಬಿಟ್ಟವ್ರೆ ಅನ್ಸುತ್ತೆ. ಸೊ ಬನ್ನಿ ನಾವೇ ಇಸ್ಕೊಂಡೋಗಿ ಕೊಡೋಣ. ಅದಕ್ಕೆ ಬಟ್ಟೆಗೆ ಪಿನ್ ಕೇಳಿದ್ರಂತಲ್ಲ, ಪಿನ್ ಕೊಟ್ಟಿಲ್ಲ ಅಂತೆ. ಅಲ್ಲೇ ನಮ್ಮ ತಾತಂಗೆ ಮತ್ತು ನಮ್ಮ ಅಮ್ಮಂಗೆ ಕಾಫಿ ಕೊಟ್ಟಿದ್ರು, ಅವರೆಲ್ಲ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ರು. ಅದಕ್ಕೆ ನಾನು ಹಂಗೆ ಬರ್ತಾ ಎತ್ಕೊಂಬಂದೆ. ಅದಕ್ಕೆ ಪಿನ್ ಅಂತೆ ಗೈಸ್, ನೋಡಿ ಇಲ್ಲಿ ಪಿನ್ ಕೇಳಿದ್ರಂತೆ, ಮರ್ತುಬಿಟ್ಟವ್ರೆ. ಪಿನ್ ಮರ್ತುಬಿಟ್ಟು ಇಲ್ಲಿ ಇವರು ಸೀರೆಗೆ ಫಾಲ್ಸ್ ಹಾಕ್ತವ್ರೆ. ಸ್ಟಾರ್ಟ್ ಮಾಡಿದ್ರ ಅಂತ ಕೇಳ್ತಾವ್ರೆ. ನಾನು ಬ್ಲಾಗ್ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ಪಾಪ ನಾಚ್ಕೊಂತಾರೆ. ಪಿನ್ ಅಂತೆ ಕುಡಿಯೋದಕ್ಕೆ ಅಲ್ಲಿ ಇದು ಬ್ಲೌಸ್ ಕಟ್ ಮಾಡ್ತಾಯಿದ್ದಮ್ಮ. ಸೊ ಅದು ಬ್ಲೌಸ್ ಕಟ್ ಮಾಡೋಕ್ಕೆ ನೋಡಿ ಗೈಸ್, ಇದು ನಂದು ಪುಲ್ಲವ್ರು ಹಾಕೊಂಬಿಟ್ಟವ್ರೆ. ನಂದು ಪುಲ್ಲವ್ರು ಇದು. ಇದು ಎಂತ ನ್ಯಾಯ ಇದು? ನಾವು ಮಾತ್ರ ಅವ್ರ ಬಟ್ಟೆ ಒಂದು ಹಾಕೊಳಕ್ಕಾಗಲ್ಲ, ಇವ್ರು ಮಾತ್ರ ನಮ್ಮ ಮೇಲೆ ಹಾಕಂತಾರೆ. ಬೇಡ ಒಂದ್ರಿಲ್ಲ ಟಾಪ್ ಹಾಕೊಂಡು ಡ್ಯಾನ್ಸ್ ಮಾಡಿರೋದಕ್ಕೇನೆ ನಮ್ಮ ಅಪ್ಪಾಜಿ ಮಲ್ಗೋರೆ ಗೈಸ್. ಕಿಚ್ಚರದು ಬೇಡ ಪಾಪ, ನಮ್ಮ ಅಪ್ಪಾಜಿ ಮಲ್ಕೊಂಬಿಟ್ಟೈತೆ. ಸೊ ಈಗ ನಾವು ಇಲ್ಲಿಂದ ಶಿಸ್ತಾಗಿ ಪಿನ್ನ ಇಸ್ಕೊಂಡು ಹೋಗ್ಬೇಡ. ನಮ್ಮ ಅಪ್ಪಾಜಿ ಪಾಪ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ರು, ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರು, ಕೆಲಸದಿಂದ ಬಂದವ್ರೆ, ಮತ್ತೆ ಎಬ್ಬರಿಸಿದ್ರ ಮೇಲೆ ನನಗೆ ಜಾಡ್ಸೋದಿತಾರೆ. ಅದಕ್ಕೆ ಸೊ ಇವ್ರು ಪಿನ್ ಇಸ್ಕೊಂಡು ಬಂದುಬಿಡ್ಲಿ. ಅಲ್ಲಿ ವಾರ್ಡ್ರೋಬಿಂದ ತರಕ್ಕೆ ಹೋಗೋರೆ. ಸೊ ಪಿನ್ ತಂದಮೇಲೆ ಇಸ್ಕೊಂಡೋಗಿ ನಮ್ಮ ಅಮ್ಮಂಗೆ ಕೊಟ್ಬಿಡೋಣ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ನನಗಂತೂ ಹಾಕೊಂಡು ರುಬ್ಬಾಡ್ಬಿಡ್ತಾರೆ. ಎಲ್ಲ ಕ್ಲೀನ್ ಮಾಡೋರು, ಆಲ್ಮೋಸ್ಟು ಎಲ್ಲ ಕ್ಲೀನ್ ಮಾಡೋರೆ, ಬಟ್ ಸ್ಟಿಲ್ ಅದು ಮೇಲ್ಗಡೆ ಎಲ್ಲ ಇವ್ರ ಕೈಲಿ ಹತ್ತಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಹಿಡ್ಕೊಂತಾರೆ. ನೋಡಿ ಕಟ್ಬಿಟ್ಟಿದ್ದೀವಿ ಮನೆ. ನೋಡಿ ಎಲ್ಲ ಧೂಳು ಹೆಂಗೆ ಕುತ್ಕೊಂಡ್ಬಿಟ್ಟೈತೆ, ಅದು ಕೈ ಹಾಕ್ಬಿಟ್ಟು ಹೆಂಗೆ ಒರೆಸೋದು ಗೈಸ್ ಅಲ್ಲಿ ನೋಡಿ, ಎಲ್ಲ ಧೂಳು ಕುತ್ಕೊಂಡ್ಬಿಟ್ಟೈತೆ. ಸೊ ಈಗ ನನಗೆ ಪೇರ್ ಹಾಕಂತಾರೆ, ಬಾಯ್ಲಿ ಒರೆಸ್ಕೊಡು ತೊಳ್ಕೊಡು ಅಂದ್ಬಿಟ್ಟು ನನಗೆ ಪೇರ್ ಹಾಕ್ತಾರೆ. ಹೆಂಗೆ ಕ್ಲೀನ್ ಮಾಡ್ತಿರೋದೆಲ್ಲ ಮೇಲ್ಗಡೆದೇನೆಲ್ಲ. ನಮ್ಮ ಮತ್ತಿಗೆ ಗೈಸ್ ಇರೋದೇ 3 ಅಡಿ ಪಾಪ. ನಮ್ಮ ಮತ್ತಿಗೆ 12 ಅಡಿ ರೂಫ್ ಇರೋ ಮನೇನ ಕ್ಲೀನ್ ಮಾಡು ಅಂತಂದರೆ ಹೆಂಗೆ ಕ್ಲೀನ್ ಮಾಡ್ತಾರೆ? ಅವ್ರ ಹತ್ತತ್ರ ಎಷ್ಟು ಅಡಿದು ಹಾಕೋಬೇಕು ಹಂಗಿದ್ರೆ ಮಿನಿಮಮ್ ಅಂತಂದರೂ ಒಂದು 8 3 11 8ರಿಂದ 9 ಅಡಿ ಏಣಿ ಏನಾದರೂ ಹಾಕೊಬೇಕು. ಆವಾಗ ಮಾತ್ರ ಅವ್ರು ಕ್ಲೀನ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋದೇ ಇಲ್ಲ. ಅಲ್ಲ ಅದಕ್ಕೆ ಅಲ್ಲ, ಇರೋದು ನೀವು 3 ಅಡಿ 11 4 ಅಡಿ ಗೈಸ್. ಅದರಲ್ಲೂ ಕರೆಕ್ಷನ್ಸ್ ಮಾಡ್ತಾವ್ರೆ 4 ಅಡಿ ಅಂತ. ಆಯಿತು, ಇರೋದು ನೀವು 4 ಅಡಿ. 12 ಅಡಿ ರೂಫ್ನ ಹೆಂಗೆ ಕ್ಲೀನ್ ಮಾಡ್ತೀರಿ? ಹತ್ತತ್ರ ನೀವು 8 ಅಡಿ ಏಣಿನೇ ಹಾಕಬೇಕಾಯ್ತದೆ. ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಧೂಳು ಕಟ್ಬಿಟ್ಟೈತೆ.
ನೋಡಿ ಧೂಳೆಲ್ಲ ಕಟ್ಕೊಂಬಿಡಿ. ಏನು ತಂದಿದ್ದೀರಿ? ಹಾಂ, ನಾನು ಹೇಳಿಲ್ವ ಗೈಸ್, ನನಗೆ ಪೇರಾಗ್ತಾರೆ ಅಂತ ಹೇಳ್ದೆ ತಾನೇ, ನನಗೆ ಗೊತ್ತು, ನನಗೆ ತಗ್ಲಾಕಿ ಬಂದೆ ಇದು ಕೊಟ್ಬಿಟ್ಟು ಬರ್ತೀನಿ, ಪಿನ್ನ ಕೊಟ್ಬಿಟ್ಟು ಬರ್ತೀನಿ. ಕರಿತಾವ್ರು ಏನೋ ಕರಿ ಗೈಸ್, ಫಸ್ಟ್ ಪಿನ್ನ ಕೊಟ್ಬಿಡೋಣ, ಪಿನ್ನ ಕೊಟ್ಬಿಟ್ಟು ಹೋಗೋಣ. ಇಲ್ಲ ಅಂತಂದರೆ ನಮ್ಮಮ್ಮ ನನಗೆ ಜಾಡಿಸ್ಬಿಡ್ತದೆ. ಈ ಸಂಕ್ರಾಂತಿ ಹಬ್ಬ ಅಲ್ಲ ಗೈಸ್, ಇದು ಒಂದೇ ಹಬ್ಬ ಅಂತಲ್ಲ, ಯಾವ ಹಬ್ಬ ಬಂದ್ರೂ ಬಾಯ್ಲಿ ಕ್ಲೀನ್ ಮಾಡಿಕೊಡು ಅಂತ ನನಗೆ ಹೇಳ್ತಾರೆ. ನಾನು ಫ್ರೀ ಇದ್ದಾಗ ಮಾಡ್ಕೊಡ್ತೀನಿ, ಫ್ರೀ ಇಲ್ಲದಿದ್ದಾಗ ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಈ ಅಂಗಡಿ ಎಲ್ಲ ಕ್ಲೀನ್ ಮಾಡೋದು. ಇದೇನಮ್ಮ ಇದು? ಇದೇನಿದು? ತಾಳಿ ಪಿನ್ನ ಸಾರಿ ಕೊಡ್ಬಾರ್ದಿತ್ತ, ಕೊಡಿ, ಇಲ್ಲಿ ವಾಪಸ್ ಕೊಡಿ. ಹೆಂಗಿದೆ ವಾಪಸ್ ಕೊಡಮ್ಮ. ಕೈ ಕೊಟ್ಟಿದ್ದು ಕೈಗೆ ತಾನೇ ವಾಪಸ್ ಕೊಡ್ಬೇಕು, ತಗೊಳ್ಳಿ ಗೈಸ್. ಪಿನ್ನ ಯಾರು ಕೈ ಕೊಡಬಾರ್ದಂತೆ. ಏನಾಗುತ್ತೆ ಪಿನ್ನ ಕೈ ಕೊಟ್ರೆ? ಹಾಂ, ಜಗಳ ಆಗತ್ತಾ? ಯಾವುದೇ ಗೈಸ್, ನಾನು ನಮ್ಮಮ್ಮ ಜಗಳ ಆಡೋ ಸೀನೇ ಇಲ್ಲ. ನಮ್ಮಮ್ಮ ನೋಡಿ ಇವಾಗ ಪಿನ್ನ ಕೈ ಕೊಟ್ಬಿಟ್ಟೆ ಮಿಸ್ಸಾಗಿ, ಅದಕ್ಕೆ ಪಿನ್ನ ಕೈ ಕೊಡಬಾರ್ದು, ಜಗಳ ಆಯ್ತದೆ ಅಂತ ಹೇಳ್ತಾರೆ. ಸೊ ಮನೇಲಿ ಯಾರು ಪಿನ್ನಾಗಿನ್ನ ಕೊಡೋರು ಕೈ ಕೊಡೋಕೆ ಹೋಗ್ಬಿಡಿ ಆಯಿತಾ. ಟೇಬಲ್ ಮೇಲೆ ಮಡಗಿ, ಇಲ್ಲಾಂದ್ರೆ ನೆಲದ ಮೇಲೆ ಮಡಗಿ ಅವ್ರು ಎತ್ಕೋತಾರೆ. ಸೊ ಜಗಳ ಆಗುತ್ತಂತೆ. ಇದೇನಮ್ಮ ಇದು? ಆಯ್ತು ಹೋಗ್ಲಿ. ಹಾಂ, ಇದೇ ಜೂಮೇ ಆಯ್ತಲ್ವಲ್ಲ ಗೈಸ್, ಒಂದು ನಿಮಿಷ ರೀ. ಇದ್ಯಾಕೆ? ಹಾಂ, ಈಗ ಆಯ್ತು. ಏನಿದೆ ಯಾವ ವರ್ಕು? ಹಾಂ, ಕಾಲೇಜ್ಗಳಲ್ಲಿ ಶರ್ಟ್ ಲೋಗೋ ಮತ್ತೆ ಫೋಟೋ ಫೇಸ್ನೇ ಹಾಕ್ಬೋದು. ಓಹೋ, ಅದು ದೇವ್ರ ಫೋಟೋ ಶರ್ಟ್ಗಳಿಗೆ ವರ್ಕ್ ಮಾಡೋದು. ಕಟ್ಟಾಯ್ತು ನೋಡಿ ಅಲ್ಲಿ ದಾರ ಗೈಸ್. ಅಲ್ಲಿ ಎಂಬ್ರಾಯ್ಡ್ರಿಗೆ ಡಿಸೈನಿಗೆ ಹಾಕಿದ್ರು, ಅದು ನೋಡಿದ್ರೆ ದಾರ ಕಟ್ಟಾಯ್ತು. ಇವಾಗ ಜೋಣಿಸ್ತಾವ್ರೆ. ಕ್ಯಾಮ್ರಾ ಮುಂದೆ ಏನೋ ಸೇರ್ಕೊಂಡ್ಬಿಡೈತೆ ಅನ್ಸುತ್ತೆ, ಅದಕ್ಕೆ ಜೂಮ್ ಆಯ್ತಲ್ಲ ಗೈಸ್. ಇದೇನು ಗೊತ್ತಾ, ಇದೆಲ್ಲ ಫ್ರೇಮ್ಸ್. ತೆಗಿಬೋದಾ ಅಮ್ಮ ಇದನ್ನ? ತೆಗಿಬೋದಾ? ಬನ್ನಿ, ಇದೆಯಾ ಗೈಸ್? ಇದು ಇವಾಗ ಹಾಕಿರೋದೊಂದು ಐತಂತೆ, ತೋರಿಸ್ತೀನಿ. ಇದೆಲ್ಲ ಫ್ರೇಮ್ಸ್ ಅಂತೆ. ವಾ ಬಾಯ್ ಮಾಡ್ತಾ ಇದೆಯಾ? ಪಪ್ಪಿ ಕೊಡು ಎಲ್ರಿಗೂ, ಅಲ್ಲಿಂದನೇ ಪಪ್ಪಿ ಕೊಡು. ಪ್ಲೇನ್ ಕಿಸ್ ಕೊಡು. ಓ ಗೈಸ್, ಇದು ಈ ಥರ ಫ್ರೇಮ್ಸ್ ಅಂತೆ ನೋಡಿ. ಸೊ ಎಲ್ಲ ಸೈಡ್ ಬಾ, ಈ ಕಡೆಗೆ ಬಾ. ಈ ಥರ ನೋಡಿ, ಈ ಥರ ಡಿಸೈನ್ಸ್ ಹಾಕೋಬೋದು ಗೈಸ್ ಇದ್ರ ಮೇಲೆ. ಅಂದರೆ ಶರ್ಟ್ಗಳ ಮೇಲೆಲ್ಲ ಹಾಕಿಸ್ತಾರಲ್ಲ, ಸೊ ಆ ಥರ ಶರ್ಟ್ ಮೇಲೆಲ್ಲ ಹಾಕ್ಸ್ಕೊಬೋದು. ಸುಮ್ಮನೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಅವ್ರಿಗೆ. ನೋಡಿ ಗೈಸ್, ಇದು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅಲ್ಲಿ ಸೆಟ್ ಮಾಡಿಬಿಟ್ಟು, ಈ ಮಿಷಿನ್ ಇದೆಯಲ್ಲ ಆ ಮಿಷಿನಲ್ಲಿ ಸೆಟ್ ಮಾಡಿಬಿಟ್ಟು ಯಾವ್ದು ಬೇಕಾದ ಹಾಕಿದ್ರೆ ಈ ಥರ ವರ್ಡಿಂಗ್ ಎಲ್ಲವಾ ವರ್ಣಿ ಎಲ್ಲ ಈ ಥರ ವರ್ಡಿಂಗ್ಸ್ ಬರುತ್ತೆ, ಪ್ಲಸ್ ಡಿಸೈನಿಂಗ್ ಎಲ್ಲ ಬರುತ್ತೆ. ಸೊ ಶರ್ಟ್ ಮೇಲೆ ಕಸ್ಟಮೈಸ್ಡ್ ಟಿ ಶರ್ಟ್ಸ್ಗೆಲ್ಲ ಥ್ರೆಡ್ಡಲ್ಲಿ ಹಾಕೋಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಇದೇನೇ ಇದು? ಈಗೆಲ್ಲ ಮಾಡ್ಬೇಕು ಇದನ್ನ ಗೈಸ್? ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವರಲ್ಲ, ಅದಕ್ಕೆ ಇಲ್ಲಿಗೆ ಬೇಡ, ಮೇಗೆ ತೊಗೊಂಡೋಗಿ ಇಡು ಅಂತ ಹೇಳ್ತಾವ್ರೆ. ಸೊ ಬನ್ನಿ ಇದನ್ನು ಸದ್ಯಕ್ಕೆ ಮೇಲೆ ತೊಗೊಂಡು ಹೋಗೋಣ. ಆಮೇಲೆ ಎತ್ಕೊಡಮ್ಮ ಇದು ವಿಷಯ ಬಿಡೋದು ಮಾಡಬೇಡ. ಇಲ್ಲಿ ನೋಡಿ ಗೈಸ್, ಹೆಲ್ಪ್ ಮಾಡ್ತಾಳ ಅವ್ರ ಅಜ್ಜಿಗೆ. ಬೋಡಮ್ಮ ಯಾವ ವೆಯ್ಟು ಕೊಡಮ್ಮ ಮೀನ್ಸ್ ನನಗಿನ್ನ. ನಾನು ಬಾಹುಬಲಿ ಗೊತ್ತಲ್ಲ, ನಾನು ಬಾಹುಬಲಿ ಅಂತಂದರೆ ನಮ್ಮಮ್ಮ ನನಗೆ ವೆಯ್ಟ್ ಐತೆ ಕಣೆ ಅಂತೈತಿ. ಯಾವ ವೆಯ್ಟ್ ಇದ್ರೇನೋ ಎತ್ತಿ ಎಸೆದು ಬಿಡೋದೆ. ಇವಳು ಬರ್ತಾಳೆ ನೋಡಿ ಅಲ್ಲಿ. ಬಾ ಅಯ್ಯೋ ಗೈಸ್, ತುಂಬ ವೆಯ್ಟ್ ಐತೆ ಗೈಸ್. ನಾನೇನೋ ಜೋಶಲ್ಲಿ ಎತ್ಕೊಂಬಂದ್ಬಿಟ್ಟೆ. ಸದ್ಯಕ್ಕೆ ಇದನ್ನು ಟೇಬಲ್ ಮೇಲೆ ಇಡ್ತೀನಿ. ಟೇಬಲ್ ಮೇಲೆ ಇಟ್ಬಿಟ್ಟು ಗೈಸ್, ನಾನು ನೋಡಿ ಏನು ಸಂಕ್ರಾಂತಿಗೆ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅಂತಂದೆ. ಅವತ್ತು ನಿಮಗೆ ಇದು ತೋರಿಸಿದ್ದೆ ಅಲ್ವಾ, ಕೊಬ್ಬರಿ ಎಲ್ಲ ಇದು ಮಾಡೋರೆ ಅಂತ ತೋರಿಸಿದ್ದೆ ನೋಡಿ. ಬೆಲೆ ಎಲ್ಲ ಹಾರಾಕೋರು ಬಿಸಿಲಿಗೆ. ಏನಮ್ಮ ಇಲ್ಲೇ ಬತ್ತಾವಳೆ. ಕೊಬ್ಬರಿ ಆದಮೇಲೆ ಬೆಲ್ಲನೂ ಎಲ್ಲನೂ ಇದಕ್ಕೆ ಹಾಕೋರು, ಬಿಸಿಲಿಗೆ ಹಾಕೋರು ಗೈಸ್. ಒಣಗಕ್ಕೆ ಏನು ಮಾಡಿರಿ ಒಂಚೂರು ತಿನ್ಕೊಂಬಿಡಮ್ಮ ನಾವು. ಫಸ್ಟ್ ನಂದೆ ಬಾ. ಇವಳು ನೋಡಿ ಒಬ್ಬಳೆ ನಡ್ಕೊಂಬಂದವಳು ಅಲ್ಲಿಂದ. ಬಾ ಕೈಗಳು. ಬಾ ಹಿಂಗೆ ಗೈಸ್, ನಮ್ಮ ಮನೆಯೊಳಗಿದ್ರೆ ಒಂಚೂರು ಅಡುಗೆನಾದರೂ ಸಾಕು, ಆ ಕಡೆ ಈ ಕಡೆ ಹೋಗ್ಬಿಡ್ತಲ್ಲ. ನಡಿ. ಹಾಂ, ಏನಕ್ಕೆ ಕೂಗಿದ್ರಲ್ಲ? ನಡಿ. ಏನು ಕೂಗಿದ್ರಲ್ಲ? ಏನು ಸಾಮಾನು? ಓಹೋ ಗೈಸ್, ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನು ಈಗಲೇ ತರಿಸ್ತಾವ್ರೆ. ಕೊಡಿ. ಅವಳ ಹಬ್ಳಗ? ಓಕೆ ಅವಳು ರಿಲೇಟೆಡು ಅಂತ. ಇನ್ನು ನೋಡಿ ಗೈಸ್, ಹೊರಗಡೆ ಕದ ಹಾಕ್ಬಿಟ್ರು ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾವಳೆ. ಏಯ್ ಯಾಕೆ? ಯಾಕೆ
ಇಲ್ಲ 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 ಗೈಸ್ ನೋಡಿ ಇವಾಗ ಒಂದು 2 ಕಾಳು ನೋಡಿ ಗೈಸ್ ಇವಾಗ ತಿಂದಿದ್ದು 2 ಕಾಳು. ನಮ್ಮ ಅದಕ್ಕೆ ಆಲ್ರೆಡಿ ಕೊಬ್ಬರಿ ನೀವೇ ತಿಂತೀನಿ ಖಾಲಿ ಮಾಡ್ತೀರಾ ಹೆಂಗೆ ಅಂತ ಕೇಳ್ತಾವ್ರೆ. ಹಾಂ ನಾನು ಅಷ್ಟೊಂದು ತಿಂತೀನಿ ಗೈಸ್, ಇಲ್ಲ ತಾನೆ? ಸೌಂಡ್ ಯಾವುದು ಕಮ್ಮಿ ಕೊಡೋದು? ಹಾಂ ಇಲ್ಲೇ ಐತೆ. ನಾನು ತಿಂದಿದ್ದು 2 ಕಾಳು, 2 ಕಾಳು ಕೊಬ್ಬರಿ, 2 ಕಾಳು 2 ಕಾಳು ಕೊಬ್ಬರಿ, 2 ಕಾಲು 2 ಕಾಲು ಅಂತ ಗೊತ್ತೈತೆ ಗೈಸ್. ನಾನು ತಿಂದಿದ್ದು 2 ಕಾಳು ಕೊಬ್ಬರಿ, 2 ಕಾಳು ಬೆಲ್ಲ. ಅದಕ್ಕೆ ನಮ್ಮ ಅದಕ್ಕೆ ಹೆಂಗೆ ಹೇಳ್ತಾವ್ರೆ ನೋಡಿ, ಎಲ್ಲ ನೀವೇ ತಿನ್ಕೊಬಿಡ್ತೀರಾ ಅಂತ ಕೇಳ್ತಾವ್ರೆ. ಹೌದಾ? ನೀನು ಯಾರು ಕೊಬ್ಬರಿ ತಿನ್ನು ಅಂತ ಹೇಳಿದ್ದು? ಹಾಂ ನೀವೇ ಅಂತ ಹೇಳಿದ್ದು, ಇಲ್ಲಿ ಅಮ್ಮ ಅಂತ ಹೇಳ್ತಾವಳೆ. ನೋಡಿ ಇಲ್ಲಿ ನೋಡಿ ಕಿತಾಪತಿ ಹೆಂಗ್ ಮಾಡ್ತಾಳೆ ನೋಡಿ ನೋಡಿ. ಹೊಡೆದಾಕ್ ಕೊಡ್ಬೇಕು. ಕೊಡಿ ಅದಕ್ಕೆ ಚೀಟಿ ಕೊಡಿದೆ ಅದು ಕಣ್ಬಿಟ್ಟು. ಓ ಗಾಯ್ಸ್ ಇಲ್ಲಿ ಚೀಟಿ ನೋಡ್ರ. ಓಹೋ ಏನಿದು? ಪ್ರತಿ ತಿಂಗಳು ಈ ಸೈಡ್ ಆಗಿ ಇನ್ನೊಂದು ಎಕ್ಸ್ಟ್ರಾ ಚೀಟಿ ಇರೋದು. ಓಹೋ ಕೊಡ್ರಿ ಇಲ್ಲಿ ಗೈಸ್. ನೋಡಿ ಇಲ್ಲಿ ಒಂದು ಫುಲ್ ಇದನ್ನೇ ಬರ್ತಾವ್ರೆ ಗೈಸ್. ಏನೇನೈತಿ ಅಂತ ಓದ್ತೀನಿ ನೋಡಿ ಹೆಂಗೆ ನಿಮಗೆ. ಕಾಣಿಸ್ತಾಳೆ ಇಲ್ಲಿ ಇವ್ರಿಗೆ. ಸುಮ್ಮನೆ ಕೊಡಲಿ ನನ್ನ ಮಗಳೇ ಕಿತ್ಕೊಂತಾಳೆ ನಾನು. ಓಹ್ ಗೈಸ್ ಸಕ್ಕರೆ 2 kg ಅಂತೆ. ಕಲ್ಲುಪ್ಪು 5 ಪ್ಯಾಕೆಟಾ? ಕಲ್ಲುಪ್ಪು 5 ಪ್ಯಾಕೆಟ್ ಅಂತೆ. ಆಮೇಲೆ ಪುಡಿ ಉಪ್ಪು 2 ಪ್ಯಾಕೆಟ್ ಅಂತೆ. ಹುರ್ಗಡ್ಲೆ 2 kg, ಕಡಲೆಬೇಳೆ 2 kg, ಚಕ್ಕೆ ಅರ್ಧ, ಲವಂಗ ಅರ್ಧ, ಜೀರಿಗೆ ಕಾಲು, ಸಾಸಿವೆ ಕಾಲು, ಬಟಾಣಿ 1 kg, ಅವಲಕ್ಕಿ 1 kg, ಚಿರೋಟಿ ರವೆ 1 kg, ಬಿಳಿ ಸಾಸಿವೆ 2 ಪ್ಯಾಕೆಟು, ಒಣಮೆಣಸಿನ್ಕಾಯಿ 1 kg, ಹಾರ್ಲಿಕ್ಸ್ ಪೌಡ್ರ್ 1 ಪ್ಯಾಕೆಟು, ಬಾದಾಮ್ ಪೌಡ್ರ್ 1 ಪ್ಯಾಕೆಟು. ಗೈಸ್ ನಾನು ಹಾರ್ಲಿಕ್ಸ್ ಒಂದೇ ಕುಡಿಯೋದು ನಾನು. ಸೊ ಹಾರ್ಲಿಕ್ಸ್ ಒಂದು ನಂದು ಓಕೆ. ಪಲಾವ್ ಎಲೆ, ಬಿಳಿ ಎಳ್ಳು, ಹುಚ್ಚೆಳ್ಳು, ಇದೇನಿದು 20ನೇ ಐಟಮ್ ಏನದು? ಕಂಫರ್ಟ್. ಓ ಕಂಫರ್ಟ್. ಓಕೆ ಕಂಫರ್ಟ್ ಹೆಂಗ್ ಬರ್ದವ್ರೆ ಕಂಫರ್ಟ್. ಗೈಸ್ ಕನ್ನಡದಲ್ಲಿ ಕಂಫರ್ಟ್ ಹೆಂಗ್ ಬರೆಯೋದು ಅಂತ ನಮ್ಮ ಅದಕ್ಕೆ ಬರ್ದವ್ರಲ್ಲ. ಕರೆಕ್ಟ್. ಕಮ್ಮಿಗೆ ಪಕ್ಕ 0 ಅಷ್ಟೇ ಬರಬೇಕು, ಮಾ ಬರಂಗಿಲ್ಲ. ಕಂಫರ್ಟ್ ಅಲ್ಲ ಗೈಸ್, ಅದು ಕಂಫರ್ಟ್. ಸೊ ಗೈಸ್ ಇಷ್ಟೆಲ್ಲ ಇವಾಗ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಕ್ಲೀನಿಂಗು ನನಗೆ ಕೆಲಸ ಇದೆ ಅದಕ್ಕೆ. ಗೈಸ್ ನೋಡಿ ಇವಾಗ ಕ್ಲೀನಿಂಗ್ ನಾನು ಹಾಕೊಂಡು ರುಬ್ತಾರೆ. ಬಟ್ ಹಂಗೆ ಏನಾರು ಒಂದು ಹೇಳ್ಬಿಟ್ಟು ಜಾಗ ಖಾಲಿ ಮಾಡಿಬಿಡ್ತೀನಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಅಂಗಡೀಲಿ ಇದು ಕೊಟ್ಬಿಟ್ಟು ಬರೋಣ. ಏನು ಚೀಟಿ ಕೊಟ್ಬಿಟ್ಟು ಇವತ್ತು ಸಂಜೆಗೆ ಬೇಕಂತೆ ಇವರಿಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಬೇಕಲ್ವಾ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಸೊ ಚೀಟಿ ಕೊಟ್ಬಿಟ್ಟು ಆ್ಯಂಡ್ ನಾವು ಯಾವಾಗಲೂ ಇವಾಗ ಹೋಗ್ತಾಯಿದ್ದೀರಲ್ಲ ಗೈಸ್, ಅದೇ ಅಂಗಡಿಯಲ್ಲಿ ತಗೊಳ್ಳೋದು ಐಟಮ್ ಎಲ್ಲ. ತಿಂಗ್ಳಿಗೆ ಒಂದ್ಸಲ ಚೀಟಿ ಕೊಟ್ಬಿಡ್ತೀವಿ. ಚೀಟಿ ಕೊಟ್ಬಿಟ್ರೆ ಅವ್ರು ಕಟ್ಟಿಟ್ಟಿರ್ತಾರೆ, ಹೋಗ್ಬಿಟ್ಟು ತಗೊಂಬರೋದು. ಅಮ್ಮ ಏನಮ್ಮ ಇಷ್ಟೊಂದು ಚೀಟಿ ಇದೆ ಇಲ್ಲಿ? ಇಷ್ಟೊಂದಾ? ಬರೀ ಸಂಕ್ರಾಂತಿ ಹಬ್ಬಕ್ಕಂತಿದ್ದು ಮನೆ, ಬರೀ ಸಂಕ್ರಾಂತಿ ಹಬ್ಬಕ್ಕೆ ಎಸ್ ನೋಡಿ ಅಂದರು. ಯಪ್ಪ ಎಷ್ಟೊಂದು ಉದ್ದ ಐತಿ ಚೀಟಿ. ಸೊ ಬನ್ನಿ ಇವಾಗ ನಾವು ಹೋಗ್ಬಿಟ್ಟು ಅಂಗಡಿಯವ್ರಿಗೆ ಚೀಟಿ ಕೊಟ್ಬಿಟ್ಟು ಬರೋ. ಓಕೆ ಅಂಗಡಿಯವ್ರಿಗೆ ಚೀಟಿ ಕೊಟ್ಬಿಟ್ಟು ಬಂದೆ. ಅವಣ್ಣ ನಮ್ಮ ಅದಕ್ಕೆ ಬರ್ತಿದ್ದಲ್ಲ ಕಂಫರ್ಟ್ಸ್ ಅಂತ, ಅದನ್ನು ಕಂಡಿಡಿಯೋಕ್ಕಾಗಿಲ್ಲ. ಅಮ್ಮ ನಮ್ಮ ಅದಕ್ಕೆ ಕಂಫರ್ಟ್ ಅಂತ ಬರೆಯೋಕ್ಕೆ ಕನ್ನಡದಲ್ಲಿ ಪಕ್ಕ 0 ಹಾಕವ್ರೆ, ಆಮೇಲೆ ಮಾ ಬರ್ದವ್ರೆ, ಆಮೇಲೆ ಫೋಟೋ ಅಂತ ಬರ್ದವ್ರೆ. ಅವಣ್ಣ ಅಂಗಡಿಯವ್ರಿಗೆ ಅರ್ಥನೇ ಆಗಲಿಲ್ಲ ಅದು. ಫೋರ್ಟ್ಸ್ ಅಂತೆ. ಇಂಗ್ಲೀಷಲ್ಲೇ ಬರ್ತಿದ್ರು ಆಗೋದು, ಕನ್ನಡದಲ್ಲಿ ಆ ಮಟ್ಟಕ್ಕೆ ಬರ್ದ್ಬಿಟ್ಟಾರೆ. ಅಣ್ಣಂಗೂ ಅರ್ಥ ಆಗಲಿಲ್ಲ. ಅದನ್ನ ಹೋಗ್ಬಿಟ್ಟು ಹೇಳ್ಬೇಕು ಇವಾಗ ಅದಕ್ಕೆ. ಗೈಸಿ ನೋಡಿ ಗುಂಡ್ ನನ್ನ ಮಗನ ಗುಂಡ ಏನಾ ಯಾರೋ ನೋಡ್ಬಿಟ್ಟವನ ಗೈಸ್, ಅದಕ್ಕೆ ಕುಣ್ದಾಡ್ತಾವನೆ ನೋಡಿ ಅಂತೆ. ಯಾರು ನೋಡಿದ್ಲಾ ಗುಂಡ ಏನು? ಸೊ ಬನ್ನಿ ಗೈಸ್, ಇವನ್ನ ಬೆಳಗ್ಗೆಯಿಂದ ಇಲ್ಲೇ ಕಟ್ಟಾಕಿದ್ದು. ಇವನ್ನ ಕರ್ಕೊಂಡು ಹೋಗೋಣ ಮೇಕ್ಕೆ. ಬಾ ನೋಡಿ ಗೈಸ್ ಕಿತ್ಕೊಂಡು ಗೈಸ್ ಕಿತ್ಕೊಂಡು ನೋಡಾಯ್ತವನೇ. 2 ಸೆಕೆಂಡಿಗೆ ಉಸಿರನ್ನ ಬರ್ಸ್ಬಿಟ್ನಲ್ಲ ಗೈಸ್ ಇವನು. ಹಾಂ
ಇಲ್ಲಿ ನೋಡಿ ಎಳಿತಾವನೆ. ಯಪ್ಪ ಅಮ್ಮ ನನ್ನೇ ಹೇಳ್ಕೊಂಡು ಹೋಯ್ತು ಅನ್ಕಣಮ್ಮ ಕಿತ್ಕೊಂಡು ಹೋಗ್ಬಿಟ್ಟಿದ್ದೆ ಇವಾಗ ಓಡ್ಕೊಂಡು ಓಡಾಗಿ ಇಟ್ಕೊಬಂದೆ. ಅಯ್ಯಪ್ಪ ಸುಸ್ತಾಯ್ತು. ನಡಿಯ ನಡಿ 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 ಓಡ್ತಾನೆ ನೋಡಿ ಓಡ್ತಾನೆ ನೋಡಿ ಹೆಂಗೆ ಓಡ್ತಾನೆ ನೋಡಿ. ಅಯ್ಯೋ ನನ್ನೇ ಹೇಳ್ಕೊಂಡು ಹೋಯ್ತಂಗೆ ಸಣ್ಣ ಅವನಿಗೆ ಸಪ್ರೇಟಾಗಿ ನೀರಿನ ಬಾಟ್ಲು ಅನ್ನದ ಬಾಟ್ಲೆಲ್ಲ ಮಾಡ್ಬಿಟ್ಟಿದ್ವಿ. ಇನ್ನೊಂದೇನು ಗೊತ್ತಾ, ನೀವು ಬರ್ದಿದ್ದು ಅಂಗಡಿಯವನಿಗೂ ಗೊತ್ತಾಗಿಲ್ಲ. ನಿಜಾಗ್ಲೂ ಇದೇನಿದು ಅಂತ ಕೇಳ್ತಾ ಇದ್ರು. ಅಣ್ಣ ನಮ್ಮ ಅದಕ್ಕೆ ಬರ್ದಿರೋದು ಕಮ್ಮ ಫಡ್ಸು ಅಂತೇಳಿ. ಇವತ್ತು ಸಂಜೆ ಬೇಕು ಅಂತ ಹೇಳಿದ್ದೀನಿ. ಸೊ ಸಂಜೆ ಕೊಡ್ತೀನಿ ಅಂತ ಹೇಳವ್ರೆ. ಐಟಮ್ ಎಲ್ಲ ಇದೆಯಂತೆ. ಬಂದ್ಬಿಟ್ಟು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡ್ಬೇಕಾ ಗೈಸ್? ನನ್ನ ಸ್ಟ್ರೀಮಿಂಗ್ ಟೈಮು 6 ಗಂಟೆ. ಅದಕ್ಕೆ ಅಷ್ಟೊಳಗೆ ತಂದು ಕೊಟ್ಬಿಟ್ಟು ಸ್ಟಾರ್ಟ್ ಮಾಡುವಂತೆ. ಆಮೇಲೆ ನಾವು ಫುಲ್ ಬ್ಯುಸಿ ಆಗಿಬಿಡ್ತೀವಿ ಗೊತ್ತಾ, ನಾವು ಫುಲ್ ಬ್ಯುಸಿ ಆಗಿಬಿಡ್ತೀವಿ. ಅವಾಗ ಯಾರು ಕರೆಯೋಂಗಿಲ್ಲ ನಮ್ಮನ್ನ. ಓಕೆ ಸೊ ಗೈಸ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಏನು ಮಾಡೋದು, ಮಾಡಿಕೊಡ್ಲೇಬೇಕು. ಇಟ್ಸ್ ಓಕೆ. ಸೊ ಬನ್ನಿ ಮನೆ ಪ್ರೊಸೆಸ್ ಎಲ್ಲ, ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬಿಗ್ ಬಾಸ್ ಗೈಸ್ ಪಕ್ಕ ಈ ಸರಿ ಅಂತೂ ಗಿಲ್ಲಿ ಮಿಸ್ಸೇ ಇಲ್ಲ, ಹೊಡಿತಾನೆ ಪಕ್ಕ. ಗಿಲ್ಲಿದೇ ಕಪ್ಪು. ಗೈಸ್ ಬನ್ನಿ ನಮ್ಮ ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡ್ತಾವ್ರೆ. ಹೆಂಗೆ ಮಾಡ್ತಾವ್ರೆ ಅಂತ ತೋರಿಸ್ತೀನಿ. ನೋಡಿ ಗೈಸ್ ಎಳೆ ಐಕ್ಲಂಗೆ ಪಾಪ ಸೆಲ್ಫ್ ಮೇಲೆ ಕೂತ್ಕೊಂಡು ಎಲ್ಲ ಡಬ್ಬಗಳನ್ನ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ತಾ ಕೂತವ್ರೆ. ಇಲ್ಲೆಲ್ಲ ಕ್ಲೀನ್ ಮಾಡೋರು ನೋಡಿ, ಇಲ್ಲಿ ಯಾವ ಮಟ್ಟಕ್ಕೆ ಕಸಾಂಡವ್ರೆ ಅಂತ. ಇದೆಲ್ಲ ಗಿಲ್ಟ್ರೆಲ್ಲ ತೆಗೆದು ಕ್ಲೀನ್ ಮಾಡಿ, ಇದೆಲ್ಲ ತೆಗೆದು ಇದೆಲ್ಲ ಫುಲ್ ಕ್ಲೀನ್ ಮಾಡಿ ಇವಾಗ ನೋಡಿ ಮೇಲ್ಗಡೆ ಕೂತ್ಕೊಂಡು ಹೆಂಗೆ ಕ್ಲೀನ್ ಮಾಡ್ತಾವ್ರೆ. ನನಗೆ ಹೆಲ್ಪ್ ಮಾಡಿ ಅಂತಂದ್ರು ಗೈಸ್. ನನಗೇನೋ ಸ್ವಲ್ಪ ಕೆಲಸ ಬಂತು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದೆ. ಇಲ್ಲೇನಕ್ಕೆ ಇನ್ನೂ ಕ್ಲೀನೇ ಮಾಡಿಲ್ಲ. ಓ ಗೈಸ್ ಫಸ್ಟು ಒಳಗಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಚ್ಚಿಬಿಟ್ಟು ಆಮೇಲೆ ಹೊರಗಡೆ ಕ್ಲೀನ್ ಮಾಡ್ತಾರಂತೆ. ಸೊ ಈಗ ಸಂಕ್ರಾಂತಿ ಹಬ್ಬಕ್ಕೆ ಜೋರಾಗೆ ಕ್ಲೀನಿಂಗ್ ನಡೀತಾ ಇದೆ ಅಂತ. ಏನತ್ಗೆ ಫುಲ್ ಜೋರು? ಹಾಂ ನಿಮಗೂ ಸೇರಿಸಿ ಹೇಳ್ಬಿರ್ಬಿಡೋದಾ? ಹಾಂ ಗೈಸ್ ನಮ್ಮದು ಹಳೆ ಮನೇಲಿ ಇದ್ದಾಗ ನಾವು ಯಾವ ಹಬ್ಬನೂ ಮಾಡ್ತಿದ್ದು ಒಂದೇ ಸ್ಪೆಷಲ್ ಆಗಿ ಯುಗಾದಿ ಅದೊಂದು ಮಾಡ್ತಿದ್ದೋ, ಬಿಕಾಸ್ ಎಡೆ ಇಕ್ಬೇಕಿತ್ತು. ಸೊ ಈ ಮನೆಗೆ ಬಂದಮೇಲೆ ಎಲ್ಲ ಹಬ್ಬನೂ ಮಾಡಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಎಲ್ಲ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಂಡು ಮಾಡ್ತಾವ್ರೆ ಪಾಪ. ಇಲ್ಲಿ ನೋಡಿ ಒಂದು ರಾಶಿ ಪಾತ್ರೆ ಬಿದ್ದೈತೆ, ಇನ್ನೂ ಪಾಪ ಬೆಳಗಿಲ್ಲ ಅವರು. ಸೊ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂದ್ಬಿಡ್ತಲ್ಲ, ಅದಕ್ಕೆ ಮಗಳಿಗೆ ಹೇಳ್ಬಿರ್ಬೇಕಲ್ಲ ಅಂದ್ಬಿಟ್ಟು ಪಾಪ ಕೆಲಸ ಮಾಡ್ತಾವ್ರೆ. ಸೊ ಇವಾಗ ಅಡುಗೆ ಮನೆ ಸ್ಟಾರ್ಟ್ ಮಾಡವ್ರೆ. ಅಡುಗೆ ಮನೆ ಮುಗಿಸ್ಬಿಟ್ಟು ಆಮೇಲೆ 3 ರೂಮ್ ಮುಗಿಸ್ಬೇಕು. ಹೌದಾ ಗೈಸ್? ಅಡುಗೆ ಮನೆ ಕೆಲಸ ಮುಗಿದ್ರೆ 90% ಕೆಲಸ ಮುಗ್ದಂಗ? ಈಗ ಅಡುಗೆ ಮನೆ ಮುಗಿಸ್ಬಿಟ್ಟು ಎಲ್ಲಿಗೆ ಹೋಯ್ತೀರಿ ನೆಕ್ಸ್ಟು? ರೂಮು 3 ರೂಮ್ ಕ್ಲೀನ್ ಮಾಡಬೇಕು. ಆಮೇಲೆ ಹಾಲು. ಹಾಂ ಲಾಸ್ಟಿಗೆ ದೇವ್ರ ಮನೆ ಸ್ವಲ್ಪ ಅಂದರೆ ಫಸ್ಟ್ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ಅದಾದ್ಮೇಲೆ ದೇವ್ರ ಮನೆ ಒಳಗೆ ಹೋಗಿ ಕ್ಲೀನ್ ಮಾಡ್ತಾರೆ. ಬಿಕಾಸ್ ಫಸ್ಟೇ ಹೋಗಂಗಿಲ್ಲ ಅಲ್ಲ ಗೈಸ್, ಸ್ನಾನ ಮಾಡದೆ ಹೋಗಂಗಿಲ್ಲ. ಸೊ ಹಂಗಾಗಿ ಇವಾಗ ಫಸ್ಟು ಕಿಚನ್ ಮುಗಿಸ್ತಾವ್ರೆ. ಕಿಚನ್ ಮುಗಿಸಿದ್ಮೇಲೆ 3 ರೂಮು. ನನ್ನ ರೂಮೇ ಅಷ್ಟೊಂದೇನು ಗಲೀಜಿಲ್ಲ ಗೈಸ್. ನನ್ನ ರೂಮ್ ಫುಲ್ ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ? ಗೈಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರ ಹಂಗೆ ಹೇಳ್ತಾವ್ರೆ. 5 ನಿಮಿಷಕ್ಕೆಲ್ಲ ಮುಗಿದೋಗ್ತಿತ್ತು ಗೈಸ್. ಇಲ್ಲ ಅಂದ್ರೆ ನಾನು ಸಖತ್ ನೀಟಾಗಿ ಇಟ್ಕೊಂತೀನಿ ನನ್ನ ರೂಮ್ನ. ಅವ್ರು ಸುಮ್ಮನೆ ಹಿಂಗೆ ವಿಡಿಯೋ ಮಾಡ್ತಿದ್ದೀನಲ್ವಾ, ಅಜೀಬ್ ಮಾಡಕ್ ಹಂಗೆ ಹೇಳ್ತಾವ್ರೆ ಅಷ್ಟೇ. ಸೊ ಬನ್ನಿ ಇವ್ರ ಪಾಪ ಈಗ ಕಿಚನ್ ಮುಗಿಸ್ಬಿಟ್ಟು ರೂಮ್ಗೆ ಹೋಗ್ಲಿ, ಆಮೇಲೆ ಮಾಡ್ತೀವಿ. ಇವತ್ತಾಗಲ್ವಾ? ಏಕೆ ಗೈಸ್? ಇವತ್ತಾಗಲ್ವಂತೆ ಕಿಚನ್ ಕ್ಲೀನ್ ಮಾಡಕ್ಕೆ ಮಿನಿಮಮ್ 2 ಡೇಸ್ ಟೈಮ್ ಬೇಕಂತ ಇವರಿಗೆ. ಓ ಹಂಗಿದ್ರೆ ಇವತ್ತು ಫುಲ್ ತೋರ್ಸಕ್ಕಾಗಲ್ಲ ನಾನು. ಓಕೆ ಗೈಸ್ ಇವಾಗ ಕಿಚನ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. 2 ದಿನ ಕಿಚನ್ಗೆ, ಒಂದಿನ ಓಕೆ, ಒಂದಿನ ಫುಲ್ ರೂಮ್ಗಳು, ಆಮೇಲೆ ಹಾಲು, ಒಂದಿನ ದೇವ್ರ ಮನೆ. ಇಲ್ಲ ಹಾಲು ದೇವ್ರ ಮನೆ 2 ಒಂದೇ ದಿನ ಆಯ್ತದಲ್ಲ, ಆಗಲ್ವಾ? ಓಕೆ ಸ್ನಾನ ಮಾಡ್ಕೊಂಡು ಓಕೆ
ಗೈಸ್ ಹಂಗಾರೆ ಇವಾಗ ಕಿಚನ್ಗೆ 2 ದಿನ ಅಂತೆ, ರೂಮ್ಗಳಿಗೆ 1 ದಿನ ಅಂತೆ, ಹಾಲಿಗೆ 1 ದಿನ, ಆಮೇಲೆ ಹಾಂ ಈ ಸರಿ ನಮ್ಮ ಮಮ್ಮಿಯವ್ರಿಗೆ ನಾವು ಬ್ಲೌಸ್ ಹೊಲಿಯೋ ಕೆಲಸ ಬಂದ್ಬಿಟ್ಟೈತೆ. ಸೊ ಹಂಗಾಗಿ ಅವರು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಅಲ್ಲಿ. ಸೊ ಅದಕ್ಕೆ ಪಾಪ ಒಬ್ಬರೇ ಮಾಡ್ತಾವ್ರೆ ಗೈಸ್. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2 ವರ್ಷ ತಡ್ಕೊಳ್ಳಿ, ಆಮೇಲೆ ಯಾಕ ತಂಗಿರಿ ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ಅಂತ. ಇನ್ನೊಂದು 2 ವರ್ಷ ಏಕೆ 2 ತಿಂಗಳು ಅನ್ಕೊಂಡ್ಬಿಟ್ರಾ? ಒಬ್ಬರೇ ಮಾಡ್ಕೊಂಡ್ಬಿಡ್ತೀರಲ್ವಾ? ಸೊ ಗೈಸ್ ನೋಡಿ, ಮತ್ತೆ ಯಾರಿಲ್ಲ ಅಂತಂದ್ರು ಒಬ್ಬಳೆ ಮಾಡಿ ಬಿಸಾಕ್ತೀನಿ ಅನ್ನೋ ರೇಂಜಿಗೆ ಹೇಳ್ತಾವ್ರೆ. ಹಂಗಾರೆ ಫ್ಯೂಚರ್ ನನ್ನ ಹೆಂಡತಿ ಎಲ್ಲಿದೆಯಾ, ಪ್ಲೀಸ್ ಮನೆ ಕೆಲಸ ಏನು ಕಲ್ತ್ಕೊಂಬರ್ಬೇಡ, ನಮ್ಮ ಮತ್ಕೆನೆ ಮಾಡ್ಕೊಂತಾರೆ. ಓಕೆನಾ? ಅದಿರ್ಬೇಕು ಗೈಸ್. ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಗೈಸ್. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ್ಲೇ ಹರ್ಟ್ ಆಗೋದು. ನೋಡಿ ನಮ್ಮ ಅದಕ್ಕೆ ಎಷ್ಟೇ ಕೆಲಸ ಬರಲಿ, ಯಾರಿಲ್ಲ ಅಂತಂದ್ರು ಒಬ್ಬಳೇ ಮಾಡ್ತೀನಿ ಅಂತ ಹೇಳ್ತಾವ್ರೆ ಅಲ್ಲ. ಅದಕ್ಕೆ ಹಂಗಾರೆ ಅವ್ಳು ಸಪೋರ್ಟ್ ಏನು ಬೇಡಲ್ವ ನಿಮಗೆ? ನಡಿಯತ್ತಾಗೆ ಅಂತೀರಲ್ವಾ? ಹೌದು ಹೌದು ಕರೆಕ್ಟ್, ಅದಂತೂ ನಿಜ. ಹೊರಗಡೆ ಹೋದ್ರು ಕಷ್ಟ ಆಗ್ತಾ ಇರುತ್ತೆ ಮಾಡಕ್ಕೆ. ಹೌದೌದು ಕರೆಕ್ಟ್. ನೋಡಿ ಗೈಸ್, ಕೆಲ್ಸದಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇನ್ ಪರ್ಸನಲ್ ಮ್ಯಾಟ್ರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ಹೇಳಕ್ಕಾಗತ್ತಾ? ಸೊ ಕೆಲಸದಲ್ಲೇ ಇಟ್ಕೋಬಾರ್ದು ಅಂತಂದ್ರೆ ಪರ್ಸ್ನಲಲ್ಲಿ ಇನ್ನೂ ಇಟ್ಕೋಬಾರ್ದು. ಸೊ ಎಲ್ಲರದ್ದು ಊಟ ಆಯ್ತಾ ಗೈಸ್? ಅಡುಗೆ ಏನು ಮಾಡಿದ್ದೀರಿ? ಅಡುಗೆ ಮಾಡಿಲ್ವ ಇವತ್ತು? ಫುಲ್ಲು ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟು ಏನು ಮಾಡಿದ್ದೀರಿ? ಓ ಗೈಸ್, ಉಪ್ಪು ಸಾರು, ಉಪ್ಪಿಗೆ ಸಾರು, ಉಪ್ಪು ಸಾರು, ಉಪ್ಪು ಸಾರು, ಅನ್ನ, ಮುದ್ದೆ, ಮಜ್ಜಿಗೆ, ಖಾರ, ಉಪ್ಪೆಸರು ಖಾರ, ಅದೆಲ್ಲ ಮೊದಲೇ ಆಡಿಸಿಟ್ಬಿಟ್ಟಿರ್ತಾರೆ ಗೈಸ್. ಸೊ ಈಗ ಉಪ್ಪು ಸಾರು ಮಾಡಿದ್ದಾರೆ, ಆಮೇಲೆ ತಿನ್ನೋಣ. ಸೊ ಬನ್ನಿ, ಎಲ್ಲರದ್ದು ನಿಮ್ಮದು ಎಲ್ಲ ಊಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಯಾರ್ಯಾರು ಊಟ ಮಾಡಿದೆ ಇನ್ನೂ ಹೋಗಿ ಊಟ ಮಾಡಿ. ಆಲ್ರೆಡಿ ಇಟ್ಸ್ 3 o'clock. ಸಿ, ಸೊ ಅವರು ಹತ್ತತ್ರ ಅರೌಂಡ್ 12:15 12:30 ಏನೋ ಸ್ಟಾರ್ಟ್ ಮಾಡಿದ್ರು. ಬಟ್ 3 ಗಂಟೆ ಆದರೂ ಪಾಪ ಇನ್ನೂ ಮುಗಿಸಿಲ್ಲ, ಇನ್ನೂ ಮುಗಿಯಲ್ಲ. ಅದು ಮೋಸ್ಟ್ಲಿ ಸಂಜೆವರೆಗೂ ಆಗುತ್ತೆ ಕಿಚನ್ ಕೆಲಸ ಇವತ್ತು. ಸೊ ಬನ್ನಿ ನೋಡೋಣ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ. ಗೈಸ್ ಇಲ್ಲಿ ನೋಡಿ, ನಮ್ಮ ಹೊತ್ತಿಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಾಯಿತು. ಅಂದರೆ ಇದು ಬಾಕ್ಸ್ಗಳು ಒಳಗಡೆ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಮೇಲ್ಗಡೆ ಎಲ್ಲ ಧೂಳು ಹೊಡಿಬೇಕಲ್ಲ, ಅದಕ್ಕೆ 4 ಅಡಿ ಇರೋರು 8 ಅಡಿ 6 ಅಡಿ ಕೋಲ್ಗೆ 1 ಅಡಿ 2 ಅಡಿ ಬರ್ಲು ಸೇರಿಸ್ಕೊಂಡು 8 ಅಡಿ ಮಾಡ್ಕೊಂಡು ಕಸ ತೊಡಿಯಕ್ಕೆ ರೆಡಿ ಆಗಾರೆ. ಸ್ಟಾರ್ಟ್ ಮಾಡಿ. ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ಬೇಕು ನೀವೆಷ್ಟು ಚೆನ್ನಾಗಿ ಕಸ ತೊಡಿತೀರಿ ಅಂತ ಅಲ್ವಾ ಗೈಸ್? ಇದಕ್ಕೆ ತಾನೇ ಕಾಯ್ಕೊಂಡು ಕೂತಿದ್ದು ನಾವು. ಸ್ಟಾರ್ಟ್ ಮಾಡಿ. ಅಲ್ಲಿ ನೋಡಿ, ಅಯ್ಯೋ ಉಸಿಲ ಅಲ್ಲಿ ಅಯ್ಯೋ ಅಲ್ಲಿ ಹೆಂಗ್ ದುಮ್ ಕಟ್ಟೈತೆ. ಗೈಸ್ ಹೇಳಿ ಬೇಗ ಗುಡ್ಸಕ್ ಹೇಳಿ. ಸ್ಟಾರ್ಟ್ ಮಾಡಿ ಗೈಸ್. ಈ ಕೆಮ್ಮಾಗ್ಬಿಟ್ಟೈತೆ. ಇಲ್ಲಿ ನೋಡಿ ಗೈಸ್, 4 ಅಡಿ ಇರೋರಿಗೆ 8 ಅಡಿ ಬರಲು ಕರೆಕ್ಟಾಗಿ ಸುಟ್ಟಾಗ್ತೈತೆ. ಗುಡ್ಸಿ ಕರೆಕ್ಟ್. ಸಕ್ಕದಾಗಿ ಗುಡಿಸ್ತಿದ್ರದಕ್ಕೆ. ಹೌದೌದು ಕರೆಕ್ಟ್. ನೋಡಿ ಗೈಸ್, ಹಿಂಗೆ ಟೆಕ್ನಾಲಜಿ ಅಂತ ಟೆಕ್ನಾಲಜಿಯ. ಸೊ ಗೈಸ್, ಇವತ್ತು ನನ್ನ ಪ್ರಕಾರ ಇವರು ಬರೀ ಅಡುಗೆ ಮನೆ ಎಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಇವತ್ತು ಅಡುಗೆ ಮನೆ ಎಂಡ್ ಆತ್ಗೆ, ಬಿಕಾಸ್ ಆಲ್ರೆಡಿ 4 ಗಂಟೆ ಆಗ್ಬಿಟ್ಟಿದೆ. ಸೊ ಐ ಥಿಂಕ್ ಇವತ್ತು ಅಡುಗೆ ಮನೆ ಅಷ್ಟೇ ಮಾಡೋಕ್ಕಾಗೋದು ಇವ್ರ ಕೈಲಿ. 4 ಗಂಟೆ ಇವತ್ತು ಕ್ಲೋಸ್ ಅಲ್ಲ ಅಡುಗೆ ಮನೆ? ಇದೇನೆ ಅಡುಗೆ ಮನೆನೇ? ಅಯ್ಯಪ್ಪ, ಇವೆಲ್ಲ ತೆಗೆದು ಒರೆಸಿ. ಗೈಸ್, ಇವ್ರದ್ದು ಇವತ್ತು ಮುಗಿಯಲಾರದ ಡ್ಯೂಟಿ ನೋಡಿ. ಆಲ್ರೆಡಿ ಯಾವ ಮಟ್ಟ ಕಸ ಎಲ್ಲ ಹಾಕವ್ರೆ. ಸೊ ಇನ್ನು ಇವಾಗ ಈ ಧೂಳು ದುಂಬುಡಿಯೋದೆಲ್ಲ ಬರ್ತದೆ. ಸೊ ಸದ್ಯಕ್ಕೆ ಇವರು ಕಿಚನ್ ಕ್ಲೀನ್ ಮಾಡ್ತಾ ಇರಲಿ. ಬಟ್ ನೀವು ಹೈಟ್ ಆಗಿಲ್ವಲ್ಲ? ಯಾಕೆ? ಅಯ್ಯಪ್ಪ, ನಿಜವಾಗ್ಲೂ ನಾನು ಕೆಂಬಂತ ಅಥವಾ ನೀವು ಹೇಳಿದ್ದು ಕೆಂಬಂತ ಗೊತ್ತಾಯ್ತಲ್ಲ ನನಗೆ. ಯಾರು? ಏನಿಲ್ಲ, ಇಬ್ರು ಒಂದೇ ಹೈಟ್ ಇದ್ದೀರಿ ಕಣಂತೆ. ಏನಿಲ್ಲ, ಹುಡುಗರು ಹೈಟ್ ಇರ್ಬೇಕು. ಹುಡುಗಿರ್ ಕುಳ್ಳುಕಿದ್ರು ನಡೀತದೆ ಅಲ್ವಾ ಗೈಸ್? ಹುಡುಗಿರ್ ಕುಳ್ಳುಕಿದ್ರು ನಡೀತದೆ.
ಹೌದಾ ಇಬ್ರನ್ನ ರಿಜೆಕ್ಟ್ ಮಾಡಿದ್ನಾ ಏನಕ್ಕೆ ಹುಡುಗಿ ಹೈಟ್ ಅವ್ರೆ ಅಂತಾನ ಅವನಿಗಿನ ಹೈಟ್ ಇರಬಾರ್ದು ಅದೇ ನಾನು ಹೇಳ್ತಾರೆ ಓಕೆ 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 ಹಂಗೆ ನೀವು ಓಕೆ ಓಕೆ ನಾನೇ ಸ್ವಲ್ಪ ಡಂಬ್ ಆಗ್ಬಿಟ್ಟೆ ಇಲ್ಲಿ ಓಕೆ ಅಂಡರ್ಸ್ಟುಡ್ 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 ಸೊ ಗೈಸ್ ಇವ್ರದ್ದು ಅಡುಗೆ ಮನೆ ಕೆಲಸ ಇವತ್ತು ಮುಗಿದೇ ಇರೋ ಕೆಲಸ 9 ಗಂಟೆವರೆಗೂ ಆಗುತ್ತಂತೆ ಸೊ ಇವಾಗ ಅಲ್ಲಿ ಏನೋ ಐಟಮ್ ಕಟ್ಟಕ್ಕೆ ಚೀಟಿ ಕೊಟ್ಟಿದ್ದಲ್ಲ ಅವ್ರು ಐಟಮ್ ಕಟ್ಟಿದಾರಂತೆ ಹೋಗ್ಬಿಟ್ಟು ಐಟಮ್ ಇಸ್ಕೊಂಡ್ ಬಂದ್ಬಿಡ್ತೀನಿ ಸೊ ಐಟಮ್ ಇಸ್ಕೊಂಬಂದು ಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿತದೆ ಇವ್ರಿಗೆ ಅದಾದಮೇಲೆ ಇನ್ನೇನು 6 ಗಂಟೆ ಆಗೋಗುತ್ತೆ ಸೊ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಬೇಕು ಗೈಸ್ ಎಲ್ಲರೂ ಪ್ಲೀಸ್ ನನ್ನ ಸ್ಟ್ರೀಮ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಓಕೆ ಐ ಹೋಪ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಏನಂತೆ ಬಾದಾಮಿದು ಬಾಕ್ಸ್ ಇಸ್ಕೊಂಬತ್ತೀನಿ ಓಕೆ ಗೈಸ್ ಇವಾಗ ನಾವು ಹೋಗ್ಬಿಟ್ಟು ಐಟಮ್ ಇಸ್ಕೊಂಬರೋಣ ಆ್ಯಕ್ಚುಲಿ ಗಾಡಿ ಓಡಿಸುವಾಗ ಒಂದೇ ಕೈಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸ್ಕೂಟಿ ಓಡಿಸೋರು ಅದೊಂಥರ ಬಟ್ ಬೈಕಲ್ಲಿ ಆಗಲ್ಲ ಸೊ ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ ಚೀಟಿ ಕೊಟ್ಬಿಟ್ಟು ಬಂದಿದ್ದು ಇವಾಗಲೂ ಅಷ್ಟೇ ಹೋಗ್ಬಿಟ್ಟು ಇಸ್ಕೊಂಬಂದ್ಬಿಟ್ಟು ಐಟಮ್ ಇಲ್ಲೆಲ್ಲ ತಂದು ಮಡಗ್ತೀನಲ್ಲ ಅವಾಗ ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಐಟಮ್ ಇಸ್ಕೊಂಬಂದ್ಬಿಡೋಣ ಗೈಸ್ ಅಂಗಡಿಗೆ ಹೋಗೋಣ ಅಂತಂದ್ರೆ ಒಂದು ಗಾಡಿನೂ ಇಲ್ಲ ಗೈಸ್ ಎಲ್ಲ ಬೈಕ್ನು ಎತ್ಕೊಂಡು ಹೋಗ್ಬಿಟ್ಟವ್ರೆ ಸೊ ಅದಕ್ಕೆ ನಮ್ಮ ಅಣ್ಣ ಒಂದು ಬೈಕ್ ಎತ್ಕೊಂಡು ಹೋಗಿದ್ದ ನಮ್ಮ ಅಪ್ಪಾಜಿ ಒಂದು ಬೈಕ್ ಎತ್ಕೊಂಡು ಹೋಗಿದ್ರು ಇನ್ನೊಂದು ನಮ್ಮ ಗಾಡಿ ಲೇಬರ್ ಒಬ್ಬ ಒಂದು ಬೈಕ್ ಎತ್ಕೊಂಡು ಹೋಗ್ಬಿಟ್ಟಿದ್ದ ಸೊ ಇವಾಗ ನಾನು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆ ನಮ್ಮ ಅಣ್ಣನಿಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಸೊ ಐಟಮ್ ಎಲ್ಲ ಅವನೇ ತಂದುಬಿಡ್ತಾನೆ ಐಟಮ್ ಎಲ್ಲ ತಂದು ಇವರು ಕೊಟ್ಬಿಟ್ರೆ ಇವರು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಫುಲ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಇಲ್ಲಿ ದುಂಬು ಇಲ್ಲಿ ನೀಟಾಗಿ ಗುಡಿಸಿ ಅದಕ್ಕೆ ನೀವೇನು ಹೇಳಿ ಪಳ ಅಂತ ಮಿಂಚಬೇಕದು ಪಳ ಅಂತ ಮಿಂಚಬೇಕು ನೀವಲ್ಲ ಗೋಡೆ ಗೈಸ್ ಪಳ ಮಿಂಚಬೇಕು ಅಂತ ಗೋಡೆಗೆ ಹೇಳ್ತಾರೆ ಮತ್ತೆ ನಾನಾ ಅಂತ ಕೇಳ್ತಾವ್ರೆ ನಿಮ್ಮೇಲೂ ಧೂಳು ಬಿದ್ದು ಆಯ್ತದೆ ತಲೆ ಕೆಡ್ಸ್ಕೊಬಿಡಿ ಇವ್ರ ಮೇಲೂ ಧೂಳು ಬಿದ್ದರೆ ಪಣ ಅಂತ ಏನು ಫುಲ್ಲು ಧೂಳಂಗೆ ಮಿಂಚ್ತೀರಿ ಯಾವ ಸಾಂಗ್ ಆಡಲಿ ಗೈಸ್ ಯಾವ್ದಾದ್ರು ಸಾಂಗ್ ಆಡ್ಯಾಕಿ ಯಾವ್ದಾದ್ರು ಸಾಂಗ್ ಆಡಿ ಅಂತ ಹೇಳ್ತಾರೆ ಯಾವ ಸಾಂಗ್ ಆಡೋಣ ಜೋಶ್ ಬರ್ಬೇಕಾ ಜೋಶ್ ಬರಬೇಕು ಅಂದರೆ ಯಾವ ಸಾಂಗ್ ಆಡೋಣ ಗೈಸ್ ಯಾವ ಸಾಂಗ್ ಆಡೋಣ ಹೇಳಿ ನೀವೇ ಯಾವ ಸಾಂಗ್ ಆಡೋದು ಹೇಳಿ ನೀವೇ ಯಾವ್ದಾರು ಒಂದು ಸಾಂಗ್ ಹೇಳಿ ಅದನ್ನೇ ಆಡ್ತೀನಿ ಇರಲಿ ಹೇಳಿ ನೆನ್ಪಿಸ್ಕೊಂಡು ಹೇಳಿ ಇಲ್ಲ ಅಂತಂದ್ರೆ ಒಟ್ಟಿಗೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಆಡ್ತೀನಿ ಬಿಡಿ ಓಕೆನಾ ಗೈಸ್ ಜೋಶ್ ಬರೋಕ್ಕೆ ಅಲ್ಲಿ ಹೇಳಿ ಅಂದ್ರೆ ಅವ್ರು ಯಾವ್ದನ್ನೂ ಹೇಳ್ತಾ ಇಲ್ಲ ನನಗೆ ಇಲ್ಲಿ ನೆನಪಿಗೆ ಬರ್ತಾಯಿಲ್ಲ ಸೊ ಅದಕ್ಕೆ ಒಟ್ಟಿಗೆ ಅವರೆಲ್ಲ ಮನೆ ಫುಲ್ ಫ್ರಸ್ಟ್ರೇಷನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾರಲ್ಲ ಅದಾದ್ಮೇಲೆ ಒಂದು ಸಾಂಗ್ ಹೇಳ್ಬಿಟ್ಟು ಅವ್ರನ್ನ ಕಾಮ್ ಡೌನ್ ಮಾಡಿಸ್ಬಿಡೋಣ ಓಕೆನಾ ಯಜಮಾನ್ರು ಕಾಲ್ ಮಾಡಿದ್ರು ಅದಕ್ಕೆ ನನ್ನ ಜೀವ ಕಾಲ್ ಮಾಡಿದ್ರು ಅಂದ್ಬಿಟ್ಟು ಹೋಯ್ತಾರೆ ಕಾಲ್ ಪಿಕ್ ಮಾಡೋಕ್ಕೆ ಪಾಪ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾವ್ರೆ ಈಗ ನೋಡಿ ಪಾಪ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ರು ಅವ್ರು ಆ್ಯಕ್ಚುಲಿ ನಾನು ಹೊರಗಡೆ ಹೋಗಿದ್ದು ಇವಾಗ ಬಂದೆ ಅದಕ್ಕೆ ಅವ್ರನ್ನ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದು ಸೊ ಬೆಳಿಗ್ಗೆಯಿಂದ ಪಾಪ ಇನ್ನೂ ಕಿಚನ್ ಕ್ಲೀನ್ ಮಾಡ್ತಾನೆ ಅವರೇ ಸೊ ಅದಾದಮೇಲೆ ನೆಕ್ಸ್ಟ್ ರೂಮ್ಗೆ ಹೋಗ್ತಾರೆ ರೂಮ್ ಆದಮೇಲೆ ನೆಕ್ಸ್ಟ್ ಹಾಲ್ ಮುಗಿಸ್ಕೊಂಡು ಅದಾದಮೇಲೆ ವಾಶ್ರೂಮು ದೇವ್ರ ಮನೆ ಸೊ ಎಲ್ಲದ್ರದ್ದು ಇವತ್ತು ಆಗಲ್ವಂತೆ ನಾನೆಲ್ಲ ಇವತ್ತು ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಆಗಲ್ಲ ಅಂತ ಹೇಳ್ತಾವ್ರೆ ಸೊ ಇವ್ರದ್ದು ಮೊದಲನೇ ದಿನದ ಕ್ಲೀನಿಂಗ್ ಪ್ರೊಸೆಸ್ ಹಿಂಗಿತ್ತು ಗೈಸ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಕೈಲಿ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ನೀವು ಹೇಳ್ಬಿಡಿ ಇದಕ್ಕೆ ಬಾಯ್ ಹೇಳ್ಬಿಡಿ ಹೇಳಿ ಯಾರಿಗೂ ಪಾಪ ಎಲ್ರಿಗೂ ಹೇಳಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲರಿಗೂ ಮಾಡ್ಕೊಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ಆಮೇಲೆ ಅಷ್ಟೇ ರೂಮ್ ಕ್ಲೀನ್ ಮಾಡ್ಬೇಕು ಸೊ ಗೈಸ್ ಎಲ್ಲರಿಗೂ ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ಬಿಡಿ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಹೇಳ್ಬಿಡಿ ಇರ್ಲಿ ಹೇಳಿ ಪರವಾಗಿಲ್ಲ ಎಲ್ಲರೂ ಮನೆಗೆ ಬನ್ನಿ ನನ್ನ ಮಗಳ ಕೈಲಿ ಎಳ್ಳು ಬೀರು ಕೊಡಿಸ್ತೀನಿ ಸೊ ಗೈಸ್ ಎಲ್ಲರೂ ಮನೆಗೆ ಬರ್ಬೇಕಂತೆ ಮನೆಗೆ ಬಂದರೆ ಎಲ್ರಿಗೂ ಎಳ್ಳು ಬೀರು ಕೊಡಿಸ್ತಾರಂತೆ ಮತ್ತೆ ಸೊ ಇವತ್ತಿನ ಕ್ಲೀನಿಂಗ್ ಪ್ರೋಸೆಸ್ ಮೊದಲನೇ ದಿನದ ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ಪ್ರೋಸೆಸ್ ಹಿಂಗಿತ್ತು ಇವ್ರದ್ದು ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಕೈಲಿ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಅಡ್ವಾನ್ಸ್ ಸಂಕ್ರಾಂತಿ